ಓಕೆ, ನಿಮ್ಮ ಸ್ನೇಹಿತರು ಒಂದು ಪ್ರಯೋಗ ಮಾಡಿದ್ರು. ಅಧ್ಯಾಯ 2 ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಮತ್ತು ಲವಣ. ಈ ಅಧ್ಯಾಯದಲ್ಲಿ ಚಟುವಟಿಕೆ 2.9 ಇಲ್ಲಿ ಒಂದು ಒಣ ಮತ್ತು ಒದ್ದೆ ಲಿಟ್ಮಸ್ ಕಾಗದ ಪ್ರಯೋಗವನ್ನು ಅವರು ಮಾಡಿದ್ರು. ಏನ್ ಮಾಡಿದ್ರು? ಒಂದು ಅಗಲ ಬಾಯಿಯ ಬಣ್ಣವನ್ನು ತಗೊಂಡ್ರು, NaCl ಸೋಡಿಯಂ ಕ್ಲೋರೈಡ್ ಹಾಕಿದ್ರು. ಸೊ ಇದಕ್ಕೆ ತದನಂತರ H2SO4 ಸಾರಯುಕ್ತ ಸಲ್ಫ್ಯೂರಿಕ್ ಆಮ್ಲವನ್ನು ಹಾಕಿದ್ರು. ಸೊ ಈ ಎರಡು ರಿಯಾಕ್ಷನ್ ಆದ್ಮೇಲೆ ಒಂದು ಅನಿಲ ಬಿಡುಗಡೆ ಆಗ್ತದ. ಆ ಒಂದು ಅನಿಲವನ್ನ ಒಣ ಲಿಟ್ಮಸ್ ಮತ್ತು ಹಸಿ ಲಿಟ್ಮಸ್ಗೆ ಹಾಯಿಸಿದ್ರು. ಆಮ್ಲ ತಗೊಂಡ್ರು, ಸಲ್ಫ್ಯೂರಿಕ್ ಆಮ್ಲ, ಸೋಡಿಯಂ ಕ್ಲೋರೈಡ್ ಲವಣ ಹಾಕಿದ್ರು. ಈ ರಿಯಾಕ್ಷನ್ ಆಗ್ತಾ ಹೋಯ್ತು. ಹಾಗೆ NF2SO4 ಸೋಡಿಯಂ ಸಲ್ಫೇಟ್ ಲವಣ ಉಂಟಾಯ್ತು, ಹೈಡ್ರೋಕ್ಲೋರಿಕ್ ಆಮ್ಲ ಉಂಟಾಯ್ತು. ಅದು ಯಾವ್ದು ರೂಪದಲ್ಲಿತ್ತು? ಅನಿಲದ ರೂಪದ ಹೈಡ್ರೋಕ್ಲೋರಿಕ್ ಆಮ್ಲ ಉಂಟಾಯ್ತು. ಬರುತ್ತಲ್ವಾ? ಎಸ್, ನಮ್ಮ ಲ್ಯಾಬಲ್ಲಿ ಯಾವ ರೂಪದಲ್ಲಿ ಇರ್ತದ? ಜಲೀಯ ರೂಪ. ಬಾಟಲ್ ಇಟ್ಟು ಈ ರೀತಿ ಬಾಟಲ್ ಇಟ್ಟಿರ್ತೇವೆ, ಜಲೀಯ ರೂಪ. ಇಲ್ಲಿ ಉಂಟಾಗ್ತಕ್ಕಂಥದ್ದು HCl ಯಾವ ರೂಪ ಇರ್ತದ? ಅನಿಲ ರೂಪ ಇರ್ತದ. ಗ್ಯಾಸಿಯಸ್ ಫಾರ್ಮ್ ಅಲ್ಲಿ ಇರ್ತದ, ಅನಿಲ ರೂಪ ಇರ್ತದ. ಸೊ ಈ ಉಂಟಾಗಿರ್ತಕ್ಕಂತಹ ಅನಿಲವನ್ನ, ಈ ರೀತಿ ಅನಿಲ ಬರ್ತದಲ್ವಾ? ಈ ಉಂಟಾಗಿರ್ತಕ್ಕಂಥ ಅನಿಲವನ್ನ ನಾವು ಏನ್ ಮಾಡ್ತಾ ಇದೀವಿ? ಈ ರೀತಿ ಬಂದಾಗ ಎರಡು ಕಾಗದ ಇಟ್ಕೊಂಡಿವಿ, ಎರಡು ನೀಲಿ ಲಿಟ್ಮಸ್ ಕಾಗದವನ್ನು ಇಟ್ಕೊಂಡಿವಿ. ಅದ್ರಾಗ ಒಂದು ಒಣ ಐತಿ, ಇನ್ನೊಂದು ಹಸಿ. ಸೊ HCl ಅನಿಲಕ್ಕೆ ಒಣ ಲಿಟ್ಮಸ್ ಎತ್ತಿದಾಗ ಅದು ಕೆಂಪು ಆಗೋದಿಲ್ಲ, ಹಸಿ ಲಿಟ್ಮಸ್ಗೆ ಎತ್ತಿದಾಗ ಕೆಂಪು ಆಗ್ತದೆ. ಹೌದಲ್ವಾ? ಎಸ್. ಈಗ ನಾವು ಮಾಡಿದ ಪ್ರಯೋಗದಲ್ಲಿ ಒಣದು ಹಸಿದು ಎರಡು ಕೆಂಪಾಗ್ಬಿಟ್ಟು ಯಾಕಂತ ಹೇಳ್ತೀವಿ. ಸೊ ಇಲ್ಲಿ ಒಣ ಲಿಟ್ಮಸ್ ಅಲ್ಲಿ ಯಾಕೆ ಆಗಲ್ಲ ಅಂತ ಹೇಳ್ತೀವಿ. ಫಸ್ಟ್ ಒಣ ಲಿಟ್ಮಸ್ ಅಲ್ಲಿ ಯಾಕೆ ಆಗಲ್ಲ ಅಂತ ಹೇಳಿದ್ರೆ, ಈ HCl ಇದೆ ಅಲ್ವಾ, ಈ HCl ಅನಿಲದ ರೂಪದಲ್ಲಿದ್ದಾಗ ಅದು ಆಮ್ಲೀಯ ಗುಣ ತೋರಿಸೋದಿಲ್ಲ. ಅಂದ್ರೆ ಅಯಾನುಗಳಾಗಿ ವಿಭಜನೆ ಆಗೋದಿಲ್ಲ. ಬರೀ HCl ಸಂಯುಕ್ತದ ರೂಪದಲ್ಲೇ ಇರ್ತದ, ಗ್ಯಾಸಿಯಸ್ ಫಾರ್ಮ್ ಅಲ್ಲಿ ಇದ್ದಾಗ, ಅನಿಲದ ರೂಪದಲ್ಲಿದ್ದಾಗ. ಯಾವಾಗ ಇದು ನೀರಿನ ಜೊತೆ ಸೇರ್ಕೊಳ್ತದ ನೋಡು, ಆವಾಗ ಏನಾಗ್ತಾ ಹೋಗ್ತದ? ಅದು H3O++ HCl ಆಗ್ತದೆ. ಸಾರಿ, Cl ಆಗ್ತದೆ, ಮೈನಸ್ ಆಗ್ತದೆ. ಅಥವಾ H+Cl ಮೈನಸ್ ಆಗ್ತದೆ. ಗೊತ್ತಾಯ್ತಲ್ಲ? HCl ನೀರಿನ ಜೊತೆ ಸೇರಿಸಿದಾಗ H+Cl ಮೈನಸ್ ಆಗ್ತದೆ. ಇದು ಅಯಾನುಗಳ ರೂಪಕ್ಕೆ ಬರ್ತದ. ಈ ಅಯಾನುಗಳ ರೂಪಕ್ಕೆ ಬಂದಾಗ ಅದು ಏನಾಗ್ತದ? ಒಂದೇ ಲಿಟ್ಮಸ್ ಕೆಂಪಾಗ್ತದೆ. ಅಂದ್ರೆ ಇದು ಅನಿಲ ಲಿಟ್ಮಸ್ ಅಲ್ಲಿ ಇರ್ತಕ್ಕಂಥ ಒದ್ದೆ ಅಂಶ ಅಂದ್ರೆ ನೀರಿನ ಅಂಶ ಜೊತೆಗೆ ಅನಿಲ ನೀರಿನ ಅಂಶ ಜೊತೆ ಸೇರಿಕೊಂಡು ಏನಾಗ್ತದ? ಆಮ್ಲೀಯ ಗುಣ ತೆಗಿಬೋದು. ಅದೇ ಒಣದಕ್ಕೆ ಹಾಕಿದ್ರೆ ಅದು ಕೆಂಪು ಆಗಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ಅನಿಲಾಂಶ ಇರೋದಿಲ್ಲ, ಅದು HCl ನೀರಿನ ಜೊತೆ ಸೇರೋದಿಲ್ಲ, ಅದು ಅಯಾನುಗಳಾಗಿ ವಿಭಜನೆ ಹೊಂದೋದಿಲ್ಲ. ಬಟ್ ನಾವು ಮಾಡಿರ್ತಕ್ಕಂಥ ಪ್ರಯೋಗದಲ್ಲಿ ಒಣದ ಅಂಶ ಎರಡು ಕೆಂಪಾಗ್ಬಿಡ್ತದೆ. ಯಾಕಾಯ್ತಪ್ಪ ಅಂತ ಹೇಳಿದ್ರೆ, ಇದು ಇವಾಗ ಮಳೆಗಾಲ ಇದೆ, ತೇವಾಂಶ ಎಲ್ಲ ಕಡೆ ಇರ್ತದೆ. ಈಗ ನಾವು ಲ್ಯಾಬಲ್ಲೂ ಕೂಡ ತೇವಾಂಶ ಇದೆ. ಸೊ ಅದು ಒಂದು ಕಾರಣ. ಸೊ ನಾವು ಕೈಗಳು ಸ್ವಲ್ಪ ಹಸಿ ಇತ್ತು, ಅದನ್ನ ಸ್ವಲ್ಪ ಸಾಮಾನ್ಯವಾಗಿ ಕಾಗದ ಎಲ್ಲ ಸ್ವಲ್ಪ ಹಸಿನೇ ಇರ್ತದೆ. ಆ ಹಸಿ ಗುಣದಿಂದ ಅಲ್ಲಿ ನೀರು ಇರೋ ಕಾರಣ HCl ನೀರಿನ ಜೊತೆ ಸೇರ್ಕೊಂಡ್ಬಿಟ್ಟು ಕೆಂಪ ಆಗ್ತಕ್ಕಲ್ಲ. ಈ ಪ್ರಯೋಗದಿಂದ ಒಂದು ಕನ್ಫರ್ಮೇಷನ್ ಆಗ್ತದೆ. ಏನಪ್ಪ ಅಂತ ಹೇಳಿದ್ರೆ, HCl ಆಯ್ತು, ಯಾವುದೇ ಆಮ್ಲ ಆಯ್ತು, ಅದು ನೀರಿನ ಜೊತೆಗಿದ್ದಾಗ ಅಥವಾ ದ್ರಾವಣದ ರೂಪದಲ್ಲಿದ್ದಾಗ ಮಾತ್ರ ಅಯಾನುಗಳಾಗಿ ವಿಭಜನೆ ಹೊಂದಿ ಆಮ್ಲೀಯ ಗುಣ ತೋರಿಸುತ್ತದೆ. ಅಥವಾ ಇದು ಘನ ಅಥವಾ ಯಾವುದಾದ್ರೂ ಅನ್ಯ ರೂಪದಲ್ಲಿದ್ದಾಗ ಆಮ್ಲೀಯ ಗುಣ ತೋರಿಸುತ್ತದೆ. ಅರ್ಥಾಯ್ತಲ್ವಾ? ಸಾರಾಂಶ ಇಷ್ಟೇ, ಆಮ್ಲಗಳಾಯ್ತು ಅಥವಾ ಪ್ರತ್ಯಾಮ್ಲಗಳಾಯ್ತು, ನೀರಿನ ಜೊತೆಗಿದ್ದಾಗ ಅಥವಾ ದ್ರಾವಣದ ರೂಪದಲ್ಲಿದ್ದಾಗ ಮಾತ್ರ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಗುಣಗಳನ್ನು ತೋರಿಸುತ್ತದೆ ಅಂತ. ಅರ್ಥಾಯ್ತಲ್ವಾ? ಅರ್ಥ ಆಯ್ತಾ?